ಬಾಯನ್ನ ಮನದನಿ ಮೋಹನ ಮುರಳಿಯ ಗಾನವಾದಿನಿ ಭಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿಯ ಗಾನವಾದಿನಿ ಮೃದು ಮಧುರಾಧುರ ಸುಮಧುರ ಭಾಷಿಣಿ ಮಧುರಾಧರ ಸುಮಧುರ ಭಾಷಿಣಿ ಮಾಧವ ಹೃದಯ ಮಹಾನಂದ ರೂಪಿಣಿ ಮಾಧವ ಹೃದಯ ಮಹಾನಂದ ರೂಪಿಣಿ ಭಾಮಿನಿ ರುಕ್ಮಿಣಿ ಶರಣ ವೇಗ ಪ್ರಣಯಂದ ಪಂಚಮ ವೇದ ಪ್ರೇಮ ಪರಾಗ ತುಮ ಶರಣ ವೇಗ ಮನಕಾನಂದದ ಪಂಚಮ ವೇದ ನವಸಿರಿ ಸುರ ಶಿರ ನವರಾಗಲೀಲಾ ನವಸಿರಿ ಸುರ ಶಿರ ನವರಾಗಲೀಲಾ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಭಾಮಿನಿ ರುಕ್ಮಿಣಿ
ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವನ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ಅಲ್ಲದೆ ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವು ನಡೆಯಿತು. ಪಾಂಡವರು ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡುವ ವಿಚಾರದಲ್ಲಿ ಧರ್ಮರಾಯನು ತನ್ನ ಕುಲಪುರೋಹಿತನಾದ ಧೌಮ್ಯನನ್ನು ದುರ್ಯೋಧನನಲ್ಲಿಗೆ ಕಳಿಸಿದನು. ಆದರೆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳನ್ನು ಕಳೆದುಬಹುದು. ಗೋಪಿಕಾಂಗನಿಯರ ಕಟಾಕ್ಷ ಚಂದ್ರಿಕೆಯನ್ನು ತ್ವಯ್ದು ದ್ವಾರಜ ಕುಸುಮಶ್ರೀಯಲ್ಲಿ ಮಲಗಿ ಅರೆಮಚಿತ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸನ್ನು ಕಾಣಲು ನಿಮಗಿನ್ನು ಸಾಧ್ಯವಿಲ್ಲವೇ ಪ್ರಿಯಾ? ರುಕ್ಮಿಣಿ, ಈ ಲೋಕ ಕಲ್ಯಾಣದ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡವು. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ರುಕ್ಮಿಣಿ. ಈ ಪ್ರಶಾಂತವಾದ ಮುಖ ಭಂಗಿ ಏಕೆ? ಯುದ್ಧ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸುವ ಸಹಜ. ಶಿಶುಪಾಲಾದಿ ದಾನವರನ್ನು ಸಂಹಾರ ಮಾಡಿದ ನಿಮ್ಮ ಈ ಚಕ್ರದ ರಕ್ತ ತೃಷಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನಿಸಿರುವರು ಇದರ ತೀಕ್ಷ್ಣ ಆಹುತಿಯಾಗಲು. ರುಕ್ಮಿಣಿ, ಯುದ್ಧವೆಂದು ಅನಿವಾರ್ಯವಾಗಿ ಒದಗಿ ಬಂದದ್ದು. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ನಾನು ಈ ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವನ್ನು ಕೂಡ ನೀಡಬೇಕಾಗಬಹುದು ರುಕ್ಮಿಣಿ. ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ಈಗೊಂದು ಅನುಕೂಲ ಕಾಣುವುದರಂತಾಯಿತು. ವಾಸುದೇವ, ನಿಮ್ಮ ರಾಜನೀತಿ ಕೌಶಲ್ಯವನ್ನು ಈಗ ತಿಳಿದೆನು. ಇದು ಪರಿಹಾಸ್ಯವಲ್ಲ ತಾನೇ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನೆಲೆಸಿದ ಲಲಿತ ಕೃಷ್ಣನ ರೂಪವನ್ನು ಜನರು ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಪಡಿದ ಅವನ ಅಟ್ಟವಾಸವನ್ನು ಕಂಡು ಜಗತ್ತು ಸಮೀಪಿಸುತ್ತಿರುವುದು. ಈ ಸಾರಿ ಯುದ್ಧದಲ್ಲಿ ಇವೆರಡರಿಂದಲೂ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು. ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಗಳಲ್ಲಿ ಚದುರಂಗದ ದಾಳಗಳಂತೆ ದರ್ಪಾಂತ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಹರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಗೊಳಿಸಿ ವಿಜಯದ ವೀರಗದ್ದುಗೆನ್ನೇರಬಲ್ಲದೆಂಬುದನ್ನು ನಾನು ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆನು. ಕುರುಕ್ಷೇತ್ರದ ಯುದ್ಧದಲ್ಲಿ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಕಾಣುವುದನ್ನು ನೀನೇ ನೋಡುವಂತೆ ರುಕ್ಮಿಣಿ.
ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳನ್ನುಳಿಸಲು ಜಗದಿ ಏಕೆ ಚಿಂತನೆ ಏಕೆ ಚಿಂತನೆ. ಹರೆಯ ದುರಿತವನ್ನು ಪರಿಹರಿಸಲು ಈ ಲೋಕದ ಜನಿಸಿಹೆ ನಾ ಪ್ರಿಯೆ. ಹರೆಯ ದುರಿತವನ್ನು ಪರಿಹರಿಸಲು ಈ ಲೋಕದ ಜನಿಸಿಹೆ ನಾ ಪ್ರಿಯೆ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ಹರೆ ಕಾಯ್ದು ಕೊರವೆ ಜನರ ಏಕೆ ಚಿಂತನೆ ಏಕೆ ಚಿಂತನೆ. ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳನ್ನುಳಿಸುವೆ ಜಗದಿ ಏಕೆ ಚಿಂತನೆ ಏಕೆ ಚಿಂತನೆ. ಹಾಗಾದರೆ ಇಂತಹ ಅಪೂರ್ವ ಸಾಧನೆ ಉದ್ದೇಶವಾದರೆ ಏನು ಸ್ವಾಮಿ? ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಧರ್ಮರಾಜ್ಯ ಸ್ಥಾಪನೆಗೋಸ್ಕರವಾಗಿ ಅಲ್ಲವೇ ರುಕ್ಮಿಣಿ? ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಪೂರ್ವವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನಿರಂತರ ಪರಿಶ್ರಮದ ಸವಿಗನಸು ಬಾಲ್ಯ ಯೌವನವನ್ನೇ ಕಳೆದು ವಾರ್ಧಕ್ಯದ ಮೊದಲ ಹಂತಕ್ಕೆ ಕಾಲಿಟ್ಟೆನಾದರೂ ಆ ನನ್ನ ಸವಿಗನಸು ನನಸಾಗಲಿಲ್ಲ. ಮಾನವರು ಮಾನವ ಜಾತಿಯ ಪರಮಶತ್ರುವೆಂಬುದನ್ನು ನಾನು ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವೆನು. ಕಡಲ ಮಡಿಲಿ ಓಡಿ ಬಂದಾಕ್ಷಣ ಓಡಿ ಮಾಡಿದಿರೆನ್ನ ಕುಡಿ ನೋಟರಿ ನಾಡಿ ಮಿಡಿಸಿ ಎನ್ನ ಹೃದಯ ಮಲ್ಲಂಗದಿ ನಾಡಿ ಮಿಡಿಸಿ ಎನ್ನ ಹೃದಯ ಮಲ್ಲಂಗದಿ ಪವಡಿಸಲಾಶ್ರಯ ಬೇಡಿದ ಪ್ರಭುವೆ ಪವಡಿಸಲಾಶ್ರಯ ಬೇಡಿದ ಪ್ರಭುವೆ ಕಡಲ ಮಡಿಲಿ ಅಂಬುದಿ ನಿಧಿಯುದಯಿಸಿಯನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿ ನಿಧಿಯುದಯಿಸಿಯನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ ಹೃದಯ ರಂಗವ ಮೋದದಿ ಸೆಳೆದ ಸದ ಮನಶ್ರೀ ಮೋದದಿ ಸೆಳೆದ ಸದ ಮನಶ್ರೀ ಅಂಬುದಿ ನಿಧಿ. ನವಗುಣ ಶ್ರೀ ಜನಾರ್ದನ
ಬರಿಸೆನಾ ಸುರಭೋದಯದಿ ಸಿರಿದೇವನ ಬರಿಸೆನಾ ಬಂದೆನ್ನ ಬಂದಿಯುಳಾನಂದಪಡಿಸು ಬಂದೆನ್ನ ಬಂದಿಯುಳಾನಂದಪಡಿಸು ಕಡಲ ಮಡಿಲಿ ಓಡಿ ಬಂದಾಸನ ಸುರಿ ಹೋದನಿ ನಾಡಿ ಮಿಡಿಸಿಯನ್ನ ಹೃದಯ ಪಲ್ಲಂಗದಿ ನಾಡಿ ಮಿಡಿಸಿಯನ್ನ ಹೃದಯ ಪಲ್ಲಂಗದಿ ಪವಡಿಸಲಾಸೆಯ ಬೇಡಿದ ಪ್ರಭು ಪವಡಿಸಲಾಸೆಯ ಬೇಡಿದ ಪ್ರಭು ಕಡಲ ಮಡಿಲಿ ಭಾವದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ತಿಶಯಿ ಭಾರ್ಗವಿ ಆವದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ತಿಶಯಿ ಭಾರ್ಗವಿ ಶಿವಸತಿ ಭವಾನಿಯೋ ನಮ್ಮ ನರಸಿಂಹದೇವಿಯೋ ಶಿವಸತಿ ಭವಾನಿಯೋ ನಮ್ಮ ನರಸಿಂಹದೇವಿಯೋ ನಿನ್ನ ರೂಪ ರಚಿಸಿದಂತ ಆ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ ನಿನ್ನ ರೂಪ ರಚಿಸಿದಂತ ಆ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ ಸುರಭಿ ಶುಭೋದಯದಿ ಶ್ರೀದೇವಿಯ ವರಿಸಿದನ ಸುರಭಿ ಶುಭೋದಯದಿ ಸಿರಿದೇವಿಯ ವರಿಸಿದನ ಬಂದೆನ್ನ ಬಂದಿಯೊಳಾನಂದ ಪಡಿಸು ಬಂದೆನ್ನ ಬಂದಿಯೊಳಾನಂದ ಪಡಿಸು ಅಂಬುದಿ ನಿಧಿ ಉದಯಿಸಿಯನ್ನ ಸಂಭ್ರಮಗೊಳಿಸಿದ ಅಧಿದೇವತೆ ಅಂಬುದಿ ನಿಧಿ ಉದಯಿಸಿಯನ್ನ ಸಂಭ್ರಮಗೊಳಿಸಿದ ಅಧಿದೇವತೆ ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮನಶ್ರೀ ಮೋದದಿ ಸೆಳೆದ ಸದಮನಶ್ರೀ ಅಂಬುದಿ ನಿಧಿ ಪ್ರಿಯೆ, ಸ್ವಾಮಿ ನೀನಿನ್ನು ಹೊರಡು. ನಾನು ಕ್ಷಣಕಾಲ ಇಲ್ಲಿ ನಿದ್ರಿಸಿ ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲೇ ನಿರ್ಣಯಿಸಪಡಬೇಕಾಗಿದೆ. ಸ್ವಾಮಿ ನಿದ್ರಿಸುವಂತಿದೆ. ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು.